ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಈ ಒಂದು ವಿಡಿಯೋ ಬಂದು ನನ್ನೆಲ್ಲ ಆತ್ಮೀಯ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ನಿನ್ನೆ ಕೂಡ RTO ಇಲಾಖೆಯಲ್ಲಿ ಮೀಟಿಂಗನ್ನು ಮಾಡಿ ನಾವು ಬೈಕ್ ಟ್ಯಾಕ್ಸಿಯನ್ನು ಹಿಡಿತೀವಿ ಅಂತಕ್ಕಂತಹ ವಿಚಾರವನ್ನು ಸ್ಪಷ್ಟವಾಗಿ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ತಾವು ಗಮನಿಸಿರ್ತಾರೆ. ಆದರೆ ಇವತ್ತು ಬೆಳಗ್ಗೆಯಿಂದ ನಾನು ನೋಡ್ತಿರ್ತಕ್ಕಂತಹ ವಿಡಿಯೋಗಳಲ್ಲಿ ಅತಿ ಹೆಚ್ಚು ಜನ ಆಟೋ ಚಾಲಕರುಗಳೇ ಮುಗಿಬಿದ್ದು ಬೈಕ್ ಟ್ಯಾಕ್ಸಿಯನ್ನು ಹಿಡಿತಿರ್ತಕ್ಕಂಥದ್ದು. ಇದು ನಿಮಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ತಾವುಗಳು ಅರ್ಥ ಮಾಡ್ಕೊಳ್ಳಿ. ತಾವು ಸಾರ್ವಜನಿಕರ ಸೇವೆಗೆ ಅಂತ ಬಂದಿರತಕ್ಕಂಥವ್ರು, ತಾವು ಸಾರ್ವಜನಿಕರ ಸೇವೆಯನ್ನು ಕೊಡೋದ್ರ ಕಡೆಗೆ ಗಮನವನ್ನು ಕೊಡಬೇಕು. ಬೈಕ್ ಟ್ಯಾಕ್ಸಿ ಹಿಡಿಯೋದು ನಿಮ್ಮ ಕೆಲಸ ಅಲ್ಲ. ಅದನ್ನು ಹಿಡಿಯೋದಕ್ಕೆ ಅಂತೇಳಿ ಸಾರಿಗೆ ಇಲಾಖೆಯಲ್ಲಿ ಅಧಿಕಾರಿಗಳಿದ್ದಾರೆ. ಅವ್ರ ಕೈಲೂ ಆಗಲಿಲ್ಲ ಅಂತಂದರೆ ಟ್ರಾಫಿಕ್ ಪೊಲೀಸ್ಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸ್ಕೊಂಡು ಹಿಡಿತಾರೆ. ಇಲ್ಲ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟು ಪೊಲೀಸ್ ಇಲಾಖೆಯವ್ರನ್ನ ಕರೆದು ಅವರು ಎನ್ಫೋರ್ಸ್ಮೆಂಟನ್ನು ಮಾಡಿಕೊಂಡು ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಕಾರ್ಯಾಚರಣೆಯನ್ನು ಮಾಡ್ಕೊಳ್ತಾರೆ. ಆದರೆ ನೀವುಗಳು ಹೋಗಿ ಮೇಲ್ಬಿದ್ದು ಮುಗಿಬಿದ್ದು ಬೈಕ್ ಟ್ಯಾಕ್ಸಿಯನ್ನು ಹಿಡಿತಿರೋದಕ್ಕೆ ಮುಂದೆ ಆಗುವಂತಹ ಅನಾಹುತಗಳ ಬಗ್ಗೆ ತಮಗೇನಾದರೂ ಮಾಹಿತಿ ಇದೆಯಾ? ಈ ವಿಚಾರಣೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಲೀಸ್ಟ್ಗೆ ಬರುವಂತಹ ಒಂದು ಪರಿಸ್ಥಿತಿಯಲ್ಲಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಾವುಗಳು ಈ ರೀತಿಯ ಕಾರ್ಯಾಚರಣೆಯನ್ನು ಮಾಡಿಕೊಂಡ್ರೆ, ನಾನು ಈ ಹಿಂದೆನೂ ಕೂಡ ಕರ್ನಾಟಕ ಹೈಕೋರ್ಟ್ನಲ್ಲಿ ಸಂಬಂಧಪಟ್ಟ ವಿಚಾರಣೆಯ ಹಂತದಲ್ಲಿದ್ದಾಗ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಿಮ್ಮ ತಪ್ಪು ಒಪ್ಪುಗಳನ್ನು ಕಂಪನಿಗಳು ಹಿಂಚಾಗಿ ಮಾಹಿತಿಯನ್ನು ತೆಗೆದುಕೊಂಡೋಗಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಇಟ್ಟಿದ್ದಾರೆ ಅಂತಕ್ಕಂತಹ ವಿಚಾರವಾಗಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದೆ. ಈ ಯಾರು ಏನೋ ಮಾಡ್ತಾರೆ ಅಂತ ನೀವು ಬುದ್ಧಿ ಇಲ್ಲದೆ ಇರೋ ರೀತಿಯಲ್ಲಿ, ಏನಾಗುತ್ತೆ ಅಂತ ತಿಳ್ಕೊಳ್ಳುವಂತಹ ಒಂದು ಪರಿಜ್ಞಾನವೂ ಕೂಡ ಇಲ್ಲದೆ ಇರೋ ರೀತಿಯಲ್ಲಿ ಈ ರೀತಿಯಾಗಿ ಮುಗಿಬಿದ್ದಿರ್ತಕ್ಕಂತಹ ವಿಡಿಯೋಗಳು, ಮುಗಿಬಿದ್ದಿರ್ತಕ್ಕಂತಹ ಎಲ್ಲ ವಿಚಾರವಂತಿಕೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಎಗ್ಗಿಲ್ಲದೆ ಬಿಡ್ತಾ ಇದ್ದೀರಾ ಅಂದರೆ ಈ ವಿಚಾರಗಳು ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಇಡೀ ಕೇಸನ್ನು ನೆಲ ಕಚ್ಚಿಸುವಂತಹ ಕೆಲಸಕ್ಕೆ ಹುನ್ನಾರ ನಡೀತಾ ಇದೆಯಾ ಅಂತಕ್ಕಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾದಂಥ ಚಾಲಕರು. ನಾನು ನಿಮಗೆ ಯಾವುದೇ ರೀತಿಯಾದಂತಹ ಆದೇಶಗಳನ್ನ ಕೊಡ್ತಾ ಇಲ್ಲ, ಆದರೆ ನಿಮ್ಮ ಬದುಕನ್ನು ನೀವುಗಳೇ ನಿಮ್ಮ ಕೈಯಾರೆ ಹಾಳು ಮಾಡ್ಕೋಬೇಡಿ. ಅವರ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಅವ್ರಿಗೆ ಇಲಾಖೆ ಇದೆ, ಅವ್ರಿಗೆ ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಸರ್ಕಾರ ಸಂಬಳ ಕೊಟ್ಟು ಅವ್ರನ್ನ ಕೆಲಸಕ್ಕೆ ಇಟ್ಕೊಂಡಿದೆ. ಅವ್ರ ಕೆಲಸ ಏನೋ ಕಾರ್ಯಾಚರಣೆಯನ್ನು ಮಾಡ್ತಕ್ಕಂಥದ್ದು. ಅವ್ರ ಕೆಲಸ ಮಾಡೋದಕ್ಕೆ ಬಿಡಿ. ನೀವು ಯಾಕೆ ಸಾರ್ವಜನಿಕರ ಕೆಲಸವನ್ನು ಮಾಡೋದನ್ನು ಬಿಟ್ಟು ನೀವು ಯಾಕೆ ಹೋಗಿ ಅವ್ರ ಮುಂದೆ ನಿಂತ್ಕೊಂಡು ನೀವು ಯಾಕೆ ಗಾಡಿಗಳನ್ನ ಇಟ್ಕೊಳ್ತಾ ಇದ್ದೀರಾ? ಇದೇ ಮುಂದಿನ ದಿನಗಳಲ್ಲಿ ಇದೇ ಸರ್ಕಾರಿ ಅಧಿಕಾರಿಗಳು ಇದೇ ವಿಡಿಯೋಗಳನ್ನ ತಗೊಂಡೋಗಿ ಸುಪ್ರೀಂ ಕೋರ್ಟಲ್ಲಿ ಇಟ್ಟರೂ ಕೂಡ ಯಾವುದೇ ರೀತಿಯಾದಂತಹ ಅನುಮಾನವನ್ನು ವ್ಯಕ್ತಪಡಿಸಬೇಡಿ. ಅನುಮಾನನೇ ಇಲ್ಲ ಇದರಲ್ಲಿ. ಹಾಗಾಗಿ ದಯವಿಟ್ಟು ನಾನು ಚಾಲಕರುಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ, ಯಾರೂ ಕೂಡ ಬೈಕ್ ಟ್ಯಾಕ್ಸಿಯನ್ನು ಹಿಡಿಯೋದಕ್ಕೆ ಪ್ರಯತ್ನವನ್ನು ಮಾಡಬೇಡಿ. ಅವ್ರ ಕರ್ತವ್ಯ ಏನಿದೆ ಅವ್ರು ಮಾಡ್ಕೊಳ್ಳಿ. ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಅವ್ರ ಕರ್ತವ್ಯ ಅವ್ರು ಮಾಡ್ಕೊಳ್ತಾರೆ. ಇಲಾಖೆಗಳಿದೆ, ಇಲಾಖೆಗಳನ್ನ ಕರೆದು ಅವ್ರು ಮಾಡ್ಕೊಳ್ತಾರೆ. ದಯವಿಟ್ಟು ಎಲ್ಲರೂ ಬಿಟ್ಟುಬಿಟ್ಟು ಅವ್ರು ಕೆಲಸ ಮಾಡೋದಕ್ಕೆ ಅವ್ರನ್ನ ಬಿಟ್ಟು ತಾವು ಸಾರ್ವಜನಿಕರ ಸೇವೆಗೆ ಬಂದು ಕೆಲಸ ಮಾಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಧನ್ಯವಾದಗಳು.